ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಅತಿ ರುಚಿಯಾಗಿ ಆರೋಗ್ಯಕರವಾಗಿ ಟೊಮೊಟೊ ತೊಕ್ಕು ಅಥವಾ ಟೊಮೊಟೊ ಖಾರ ಅಂತ ಹೇಳ್ಬೋದು, ಇದನ್ನು ತುಂಬ ಕಾಲದವರೆಗೆ ಶೇಖರಣೆ ಮಾಡಿಡ್ಬೋದು. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಅನ್ನ ಯಾವುದೇ ಇರಲಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುವಂತಹ ಈ ಟೊಮೊಟೊ ತೊಕ್ಕು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಜೊತೆಗೆ ಇದರಲ್ಲಿ ಸಿ ವಿಟಮಿನ್ ಹೇರಳವಾಗಿದ್ದು, ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು, ನಮ್ಮ ಬಾಡಿಯಲ್ಲಿರುವಂತಹ ಹ್ಯುಮಿನಿಟಿ ಪವರ್ನ ಹೆಚ್ಚಿಸುತ್ತೆ. ಹುಳಿ ಅಂಶ ಹೇರಳವಾಗಿರೋದ್ರಿಂದ ಇದು ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗೋಕ್ಕೆ ಹಾಗೂ ದೇಹದಲ್ಲಿ ಶಕ್ತಿವರ್ಧಕ ಅಂತಲೇ ಹೇಳ್ಬೋದು. ಇಂತಹ ಟೊಮೊಟೊ ತೊಕ್ಕನ್ನು ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ನಾನಿಲ್ಲಿ 6-7 ಹೀಗೆ ಮಾಗಿರ ಹಣ್ಣಾಗಿರುವಂತಹ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು 10-15 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಣ್ಣಾಗಿರುವಂತಹ ನೋಡಿ, ಹಸಿಮೆಣ್ಸಿನ್ಕಾಯಿ ಪೂರ್ತಿ ಹಸಿ ಇಲ್ಲ, ಸ್ವಲ್ಪ ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಹಣ್ಗಾಯಿ ಅಂತೀವಿ. ಇವೆರಡನ್ನೂ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ನೀರಲ್ಲೇ ಕುದ್ದು ಸ್ವಲ್ಪ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಬಾಡಬೇಕು. ಹಸಿಮೆಣ್ಸಿನ್ಕಾಯಿ ಮತ್ತು ಈ ಟೊಮೊಟೊ, ಕೆಲವರಿಗೆ ಗ್ಯಾಸ್ಟ್ರಿಕ್ ಇರೋರು ಕೂಡ ಇದನ್ನು ಬಳಸ್ಬೋದು. ಯಾಕೆ ಗೊತ್ತಾ, ನಾವು ಇಲ್ಲಿ ನೀರಲ್ಲಿ ಕುದಿಸಿದಾಗ ಇದರಲ್ಲಿರೋಂಥ ಗ್ಯಾಸ್ಟ್ರಿಕ್ ಅಂಶನೂ ಕೂಡ ಹೊರಗೋಗೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಟ್ರಬಲ್ ಕೂಡ ಆಗಲ್ಲ. ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಹೀಗೆ ನೀರಿನಲ್ಲಿ ಬೇಯಿಸೋದ್ರಿಂದ ಇದರಲ್ಲಿ ಇನ್ನೂ ಕೂಡ ರುಚಿನೂ ಹೆಚ್ಚಾಗುತ್ತೆ ಮತ್ತು ಪ್ರೋಟೀನು ಕೂಡ ಹೆಚ್ಚಾಗುತ್ತೆ. ನಾವಿಲ್ಲಿ ನೆಕ್ಸ್ಟು ರುಬ್ಬಕ್ಕೊಂದಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ರುಬ್ಬಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಜೀರಿಗೆ, ಸಾಸಿವೆ ಎಲ್ಲ ಬೇಕಾಗುತ್ತೆ. ಜೀರಿಗೆಯನ್ನು ತೊಗೋತಾ ಇದ್ದೀನಿ, 1-2 ಸ್ಪೂನಷ್ಟು ಜೀರಿಗೆ. ಇದು ಆರೋಗ್ಯದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಯಾವುದೇ ಹೊಟ್ಟೆ ಉಬ್ಬಸ ಏನೇ ಇದ್ರೂ ತೊಡೆದಾಕುತ್ತೆ ಜೀರಿಗೆ. ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿಲಿ ಆ್ಯಂಟಿಬಯೋಟಿಕ್ಕು ಹೇರಳವಾಗಿದ್ದು ನಮಗೆ ಹ್ಯುಮಿನಿಟಿ ಪವರ್ನ ಹೆಚ್ಚು ಮಾಡೋಂಥ ಶಕ್ತಿ ಮತ್ತು ಯಾವುದೇ ಕೊಲೆಸ್ಟ್ರಾಲ್ ಇದ್ರೂ ಕೂಡ ಹೊಡೆದಾಕುತ್ತೆ ಬೆಳ್ಳುಳ್ಳಿಯಿಂದ. 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತಗೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾವು ಈಗ ಬೇಯಿಸಿ ಇಟ್ಕೊಂಡಿರೋಂತಹ ಟೊಮೊಟೊ ಹಾಗೂ ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಆರಿಸಿ ಹಾಕ್ಕೊಳ್ಳೋಣ. ಯಾಕಂದರೆ ಸುಡೋದೆಲ್ಲ ಹಾಕಬಾರ್ದು, ಮಿಕ್ಸಿ ಜಾರೆಲ್ಲ ಹಾಳಾಗುತ್ತೆ. ಮತ್ತು ನಾವಿಲ್ಲೊಂದು ಈ ಟೊಮೊಟೊ ಅಲ್ಲಿ ಅಡಗಿರುವಂಥ ಸಿಪ್ಪೆ, ಮೇಲ್ಗಡೆ ಸಿಪ್ಪೆ ನೋಡಿ, ಈ ರೀತಿ ಅದೇ ಆರಾಮಾಗಿ ಬರುತ್ತೆ, ಅದನ್ನು ಕೂಡ ತೆಗೆದು ಹಾಕೋಣ. ಇದು ಸ್ವಲ್ಪ ಪ್ಲ್ಯಾಸ್ಟಿಕ್ ಥರ ಸಿಪ್ಪೆ ಎಲ್ಲ ತಿನ್ನಬಾರ್ದು. ಅದರಿಂದ ಚೆನ್ನಾಗಿ ಬೇಯಿಸಿದ ಮೇಲೆ ಆರಾಮಾಗಿ ಹೀಗೆ ಸಿಪ್ಪೆ ಎಲ್ಲ ಮೇಲ್ಗಡೆ ಲೇಯರೆಲ್ಲ ತೆಗೆದು ಹಾಕ್ಬೋದು. ತೆಗೆದು ಹಾಕಿ ನಾವು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ಈ ಮಸಾಲೆನ ರುಬ್ಕೊಂಡಾಯಿತು. ಇಲ್ಲಿ 2 ಈರುಳ್ಳಿ ಮತ್ತು 2 ಬೆಳ್ಳುಳ್ಳಿಯನ್ನು ನಾನು ಒಗ್ಗರಣೆಗೆ ಅಂತ ಎತ್ಕೋತಾ ಇದ್ದೀನಿ. ನೋಡಿ, 2 ಈರುಳ್ಳಿ ಹೀಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡು, 2 ಬೆಳ್ಳುಳ್ಳಿ ಬೇಳೆನ ಬಿಡಿಸಿಟ್ಕೊಂಡು, 1-2 ಕಡ್ಡಿ ಕರಿಬೇವು ಒಗ್ಗರಣೆಗೆ ಅಂತ, 1 ಚಮಚ ಸಾಸಿವೆಯನ್ನು ತೊಗೊಂಡಿದ್ದೀನಿ. ಹೀಗೆ ಬಾಣಲಿಯನ್ನು ಇಟ್ಟು, ಬಾಣಲಿಗೆ ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ, ಒಂದು 5-6 ಸ್ಪೂನಷ್ಟು ಎಣ್ಣೆಯನ್ನು ಇಲ್ಲಿ ಹಾಕೋತಾ ಇದ್ದೀವಿ. 5-6 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಈ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇಲ್ಲಿಗೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇವುಗಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿ ಇಟ್ಕೊಂಡಿರೋ ಅಂತಹ ಈ ಮಸಾಲೆಯನ್ನು ಹಾಕೋಣ. ಟೊಮೊಟೊ ತೊಕ್ಕು ಅಂದರೆ ಹಿಂದಿನ ಕಾಲದಲ್ಲಿ ಅಜ್ಜಿಯವರು ಎಲ್ಲ ಮಾಡ್ತಾಯಿದ್ರು, ನಮ್ಮ ಅಜ್ಜಿನೂ ಕೂಡ ಮನೇಲಿ ಮಾಡ್ತಾಯಿದ್ರು. ಇದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಜಾಸ್ತಿ ನೀರನ್ನು ಉಪಯೋಗಿಸ್ಬಾರ್ದು, ಇದಕ್ಕೆ ನೀರೇ ಹಾಕಬಾರ್ದು. ಆ್ಯಕ್ಚುಲಿ ಇದು ಗೊಜ್ಜು ಟೈಪಲ್ಲಿ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಇಟ್ಟಿದಾಗ 1 ವಾರದವರೆಗೆ ಹೊರಗಡೆನೇ ಇಟ್ಟು ಊಟ ಮಾಡ್ಬೋದಿತ್ತು. ಅಂದರೆ ನಾವು ಸೈಡ್ ಡಿಶ್ಶಾಗೂ ಇದು ಟೊಮೊಟೊ ತೊಕ್ಕನ್ನು ಉಪಯೋಗಿಸ್ತಾಯಿದ್ರು. ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುವಂತಹ ಈ ತೊಕ್ಕಿಗೆ ಮನೇಲಿ ಎಲ್ಲರೂ ಫಿದಾಗ್ತಾರೆ ಖಂಡಿತ. ಯಾಕೆಂದರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಯಾರು ಕೂಡ ಟೊಮೊಟೊ ಸಾರಲ್ಲಿ, ಗೊಜ್ಜಾಲಿ, ಗ್ರೇವಿ ಆಗಲಿ, ಟೊಮೊಟೊ ಚಟ್ನಿ ಆಗಲಿ ಯಾರು ಬೇಡ ಅನ್ನಲ್ಲ ಅಲ್ವಾ. ಇದು ಒಂಥರ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ನೋಡಿ, ಹೀಗೆ ನುಣ್ಣಗೆ ರುಬ್ಬಿರೋಂತಹ
ಈ ಟೊಮೊಟೊ ಮಸಾಲೆಯನ್ನು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಜೊತೆಗೆ ಸೇರಿಸ್ತು ಮನೆಯೆಲ್ಲ ಪರಿಮಳ ಬರ್ತಾ ಇದೆ. ಈ ಬಾಯಲ್ಲೂ ಕೂಡ ನೀರು ಬರ್ತಾ ಇದೆ. ಖಂಡಿತ ಈ ರೀತಿ ಟೊಮೊಟೊ ತೊಕ್ಕನ್ನು ಮನೇಲಿ ಮಾಡಿ ಇಟ್ಕೊಳ್ಳಿ. ಈ ಖಾರ ನೋಡಿ, ಅನ್ನ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಖಾರ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅನ್ಬೇಡಿ. ಮತ್ತು ಮಳೆ ಬರ್ತಾ ಇರಬೇಕು ಹೊರಗಡೆ, ಬಾಯಿಗೆ ಏನಾದರೂ ಖಾರವಾಗಿ ತಿನ್ನಬೇಕು ಅನಿಸ್ಬೇಕು. ಆವಾಗ ಇದಕ್ಕೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಯಾವುದು ಕೂಡ ಮಾಡ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗುತ್ತೆ. ನೋಡಿ, ಸೈಡಲ್ಲಿ ನಾವು ಈಗ ಊಟ ಮಾಡ್ತಾ ಇರ್ತೀವಿ ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡು ಸೈಡಿಗೆ ಸ್ವಲ್ಪ ಈ ಚಟ್ನಿ ಥರ ನೆಂಚ್ಕೊಳ್ಳೋಕ್ಕೂ ಕೂಡ ಉಪ್ಪಿನಕಾಯಿ ಥರ ಹಾಕ್ಕೋಬೋದು. ಆ ರೀತಿ ಇದು ಎಲ್ಲ ರೀತಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ನೋಡಿ, ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಎಣ್ಣೆ ಹಾಕಿ ಇದು ನೀರು ಹಾಕಬಾರ್ದು, ಅಲ್ಲಿ ನಾವು ರುಬ್ಬಕ್ಕೆ ಟೊಮೊಟೊನಲ್ಲೇ ನೀರಿರುತ್ತೆ. ಟೊಮೊಟೊ ನೀರಂಶ ಜಾಸ್ತಿ ಇರುತ್ತೆ. ನಾನು ರುಬ್ಬಕ್ಕೂ ಕೂಡ ನೀರು ಹಾಕಿಲ್ಲ. ಮತ್ತು ನೀರು ಹಾಕದೆ ಹೀಗೆ ರುಬ್ಬಿ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿದರೆ ಮತ್ತು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಹೀಗೆ ನೀವು 1 ವಾರ ಹೊರಗಡೆ ಹಾಗೆ ಇಡ್ಬೋದು, ಅದು ಹಾಳಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಆಯಿತು. ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಇಷ್ಟು ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಒಂದು ಖಾರನ ಒಂದು ಟೊಮೊಟೊ ತೊಕ್ಕನ್ನು ಮಾಡ್ಬೋದು ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ? ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿದ್ರಂತೂ ಮಕ್ಳಿಗೋಸ್ಕರನೇ ಬೇರೆ ಮಾಡಬೇಕಾಗುತ್ತೆ. ಅಂಥ ತಲೆ ಬಿಸಿ ಇಲ್ಲಿ ಬರಲ್ಲ, ಯಾಕಂದರೆ ಮಕ್ಕಳು ಇಷ್ಟಪಟ್ಟು 2 ಸಲ 3 ಸಲ ಹಾಕ್ಸ್ಕೊಂತಾರೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಇಷ್ಟು ಚೆನ್ನಾಗಿ ಬಂದಿರೋಂಥ ಈ ಟೊಮೊಟೊ ತೊಕ್ಕು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನಿಸ್ತು, ಅಥವಾ ನೀವು ಯಾವ ರೀತಿ ಟೊಮೊಟೊ ತೊಕ್ಕನ್ನು ಮಾಡ್ತೀರಾ ಮನೇಲಿ ಅಂತ. ಮತ್ತು ನಮ್ಮ ಹಳೆ ವಿಡಿಯೋಸ್ ಇದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.